ಹಾಯ್ ಹಲೋ ನಮಸ್ತೆ ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೋಡಿ, ನಾನು ಇವತ್ತು ಒಂದು ವಿಶೇಷವಾದಂತಹ ಪೂಜಾ ವಿಧಾನದ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅದೇ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ರಥೋತ್ಸವದ ನಂತರ ಬಂದಂತಹ ಕುಮಾರ ಪರ್ವತದಲ್ಲಿ ಕುಮಾರಸ್ವಾಮಿಯ ಪಾದುಕೆಗಳ ಪೂಜೆಯ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ನೋಡಿ, ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವರ ಪಾದ ಪೂಜೆಯನ್ನು ಬಹುಳ ಷಷ್ಠಿಯ ಪುಣ್ಯ ದಿನದಂದು ಕುಮಾರ ಪರ್ವತದ ಕ್ಷೇತ್ರದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಶ್ರೀ ಸೀತಾರಾಮ ಎಡಪಡಿತ್ತಾಯರವರು ಶಾಸ್ತ್ರೋಕ್ತವಾಗಿ ಧಾರ್ಮಿಕ ವಿಧಿವಿಧಾನಗಳಿಂದ ನಡೆಸಿದರು. ನೂರಾರು ಭಕ್ತಾಭಿಮಾನಿಗಳು ಸುಮಾರು 7 ಕಿಲೋಮೀಟರ್ ದೂರ ಪಾದಯಾತ್ರೆ ಕೈಗೊಂಡು ಸಮುದ್ರ ಮಟ್ಟದಿಂದ 1700 ಮೀಟರ್ ದೂರದ ಪರ್ವತದ ತುತ್ತ ತುದಿಗೆ ಈ ಒಂದು ಪುಣ್ಯ ಸ್ಥಳದಲ್ಲಿ ಪೂಜೆಯಲ್ಲಿ ಪ್ರತಿಯೊಬ್ಬರು ಪಾಲ್ಗೊಂಡಿದ್ರು ಅಂತಲೇ ಹೇಳ್ಬೋದು. ತುಂಬ ಅದ್ಭುತವಾದ ಕಾರ್ಯಕ್ರಮ ಇದೊಂದು ಅಂತಲೇ ಹೇಳ್ಬೋದು. ಈ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ನಾಗಾರಾಧನೆಯ ಪುಣ್ಯತಾಣ ಸುಬ್ರಹ್ಮಣ್ಯದಲ್ಲಿ ಮಹತ್ವಬರ ದೇವಸ್ಥಾನಕ್ಕೆ ಮತ್ತು ಕುಮಾರ ಪರ್ವತಕ್ಕೆ ವರ್ಷಂಪ್ರತಿ ಅಂದರೆ ಡಿಸೆಂಬರ್ 10, 2025 ಇಸ್ವಿಯಲ್ಲಿ ಕುಮಾರ ಪರ್ವತದಲ್ಲಿನ ಕುಮಾರ ಪಾದಕ್ಕೆ ದೇಗುಲ ಪ್ರಧಾನ ಅರ್ಚಕರು ಒಂದು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪೂಜೆಯನ್ನು ನೆರವೇರಿಸಿದ್ರು. ಕುಮಾರ ಪರ್ವತಕ್ಕೆ ತೆರಳುವ ಈ ಕಾರ್ಯಕ್ರಮದಲ್ಲಿ ಕುಮಾರ ಯಾತ್ರೆ ಅಂತ ಕರೀತಾರೆ ಇದನ್ನು. ಹೌದು, ಇದನ್ನು ತುಂಬ ಅದ್ಭುತವಾಗಿ ಎಲ್ಲ ಭಕ್ತಾದಿಗಳು ಹಾಗೂ ಪ್ರಧಾನ ಅರ್ಚಕರು ಎಲ್ಲ ಸೇರಿ ಆಚರಿಸ್ತಾರೆ. ಕುಮಾರ ಯಾತ್ರೆಯನ್ನು ಕೈಗೊಂಡ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸುಬ್ರಹ್ಮಣ್ಯ ಷಷ್ಠಿಯ ಅಂದರೆ ಶುಭ ಷಷ್ಠಿಯ ನಂತರ ಇಲ್ಲಿ ಬಹುಳ ಷಷ್ಠಿ ಅಂತ ಕರೀತಾರೆ. ಈ ದಿನದ ಶುಭ ದಿನದಲ್ಲಿ ಕುಮಾರ ಪರ್ವತದಲ್ಲಿ ಕುಮಾರ ಪಾದುಕೆಗಳ ಪೂಜೆ ತುಂಬ ವಿಜೃಂಭಣೆಯಿಂದ ನಡೀತು ಅಂತಲೇ ಹೇಳ್ಬೋದು. ಪಾದುಕೆ ಇಲ್ಲದೆ ಪಾದಯಾತ್ರೆ ಮಾಡುವಂತಹ ಈ ಪ್ರಧಾನ ಅರ್ಚಕರು ಕುಮಾರ ಪರ್ವತದ ತುತ್ತ ತುದಿಯ ಪ್ರಧಾನ ಅರ್ಚಕರ ನೋಡಿ 10 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಕಲ್ಲು ಮುಳ್ಳಿನ ಹಾದಿಯಲ್ಲಿ ನಡೆದು ಕಾರ್ತಿಕ ಶುದ್ಧ ಷಷ್ಠಿ ದಿನದ ಚಂಪಾ ಷಷ್ಠಿ ಎಂದು ಬ್ರಹ್ಮರಥೋತ್ಸವ ನಡೆಯುತ್ತದೆ. ಮುಂದೆ ಬರುವ ಬಹುಳ ಷಷ್ಠಿ ದಿನದಲ್ಲಿ ಕುಮಾರ ಪರ್ವತದಲ್ಲಿ ಕುಮಾರ ಪಾದಗಳಿಗೆ ಮತ್ತು ವಾಸುಕಿ ಪೂಜೆ ಮತ್ತು ಅಭಿಷೇಕವನ್ನು ನೆರವೇರಿಸ್ತಾರೆ ಅಂತಲೇ ಹೇಳ್ಬೋದು. ಸುಮಾರು 2003 ಇಸ್ವಿಯಿಂದನೂ ಕೂಡ ಇಲ್ಲಿ ಪೂಜೆಯನ್ನು ಮಾಡ್ತಾ ಬಂದಿದ್ದಾರೆ. ಈ ಕ್ಷೇತ್ರದಲ್ಲಿ ಕುಮಾರ ಮತ್ತು ಕುಮಾರ ಪರ್ವತಕ್ಕೆ ಪವಿತ್ರ ಸಂಬಂಧ ಇದೆ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಮತ್ತು ಕುಮಾರ ಪರ್ವತಕ್ಕೆ ಒಂದು ಪೂಜ್ಯನೀಯ ಸಂಬಂಧ ಇದೆ ಅಂತಲೇ ಹೇಳ್ಬೋದು. ಕುಮಾರ ಪರ್ವತದಲ್ಲಿ ಕುಮಾರಸ್ವಾಮಿ ನೋಡಿ ತಾರಕಾಸುರ ಅಂತ ರಾಕ್ಷಸರನ್ನು ಸಂಹಾರ ಮಾಡಿದ ನಂತರ ಕತ್ತಿ ಅಲಗನ್ನು ಕುಮಾರ ಪರ್ವತದಲ್ಲಿ ಹುಟ್ಟುವ ಕುಮಾರಧಾರ ನದಿಯಲ್ಲಿ ತೊಳೆದ್ರು ಅಂತ ಒಂದು ಪ್ರತೀತಿ ಇದೆ. ಬಳಿಕ ಷಣ್ಮುಖನು ಇವನು ವಾಸುಕಿಯನೊಂದಿಗೆ ಕುಕ್ಕೆ ಕ್ಷೇತ್ರದಲ್ಲಿ ನೆಲೆಯಾದನು ಅಂತ ಒಂದು ಪ್ರತೀತಿ ಇದೆ. ಈ ಕ್ಷೇತ್ರದ ಪುರಾಣದ ಉಲ್ಲೇಖದ ಪ್ರಕಾರ ಈ ಪರ್ವತದಲ್ಲಿ ಚಂಪಾಷಷ್ಠಿ ದಿನ ದೇವೇಂದ್ರನ ಮಗಳಾದ ದೇವಸೇನೆಯನ್ನು ಷಣ್ಮುಖ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ಕುಮಾರಸ್ವಾಮಿಗೆ ವಿವಾಹ ಮಾಡಿಕೊಟ್ಟರು. ಈ ವಿವಾಹದ ಪಟ್ಟಾಭಿಷೇಕ ಮಾಡಿದ ಸಲುವಾಗಿ ಕುಮಾರ ಪರ್ವತದಲ್ಲಿ ಷಣ್ಮುಖನಿಗೆ ವಿವಾಹದ ಪ್ರದೇಶದಲ್ಲಿ ಈಗಲೂ ಸುಬ್ರಹ್ಮಣ್ಯನ ಪಾದಗಳು ಇವೆ ಅಂತ ಒಂದು ಪ್ರತೀತಿ ಇದೆ. ಪುರಾಣಗಳಲ್ಲಿ ಇರುವಂಥ ಪ್ರಕಾರ ಇವರ ಪಕ್ಕದಲ್ಲಿಯೇ ಕೂಡ ವಾಸುಕಿಯು ಕೂಡ ಇಲ್ಲಿ ವಾಸವಾಗಿದ್ದಾನೆ ಅನ್ನೋದು ಒಂದು ಪ್ರತೀತಿ ಇದೆ. ಇಲ್ಲಿ ಕುಮಾರಸ್ವಾಮಿಯು ತಮ್ಮ ಮದುವೆಯ ಸಮಾರಂಭವನ್ನು ಈ ಕುಮಾರ ಪರ್ವತದಲ್ಲಿ ಮಾಡಿ ಅಭಿಷೇಕದ ನೀರು ಕುಮಾರ ಪರ್ವತದಿಂದ ಹರಿದು ಕುಮಾರಧಾರ ನದಿಗೆ ಹರಿದು ಬಂತು ಅಂತಲೂ ಒಂದು ಪ್ರತೀತಿ ಇದೆ. ಹಲವಾರು ಕಥೆಗಳ ನಂತರ ಕುಮಾರಸ್ವಾಮಿಯ ಅದ್ದೂರಿ ಪಾದುಕೆಯ ಪೂಜೆ ನೋಡಿ ಕುಮಾರ ಪರ್ವತದಲ್ಲಿ ತುಂಬ ಅದ್ದೂರಿಯಾಗಿ ನಡೀತು ಅಂತಲೇ ಹೇಳ್ತಾರೆ. ಸುಮಾರು 2003 ಇಸವಿಯಿಂದ ನಿರಂತರವಾಗಿ ಇಲ್ಲಿನ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಸೀತಾರಾಮ ಎಡಪಡಿತ್ತಾಯರವರು ನಿರಂತರವಾಗಿ ಇಲ್ಲಿ ತೆರಳಿ ಪೂಜೆಯನ್ನು ನಡೆಸ್ತಾ ಬರ್ತಿದ್ದಾರೆ. ಪ್ರತಿದಿನ ಇಲ್ಲಿ ಪೂಜೆಗಳಿರೋದಿಲ್ಲ. ವರ್ಷಕ್ಕೆ ಒಂದು ಬಾರಿ ಅಂದರೆ ಷಷ್ಠಿ ಮಹೋತ್ಸವ ಜಾತ್ರೆ ಮಹೋತ್ಸವ ಮುಗಿದ ನಂತರದಲ್ಲಿ ಕೆಲವು ದಿನಗಳ ನಂತರ ಇಲ್ಲಿ ಒಂದು ಬಹುಳ ಷಷ್ಠಿ ಆ ಶುಭ ದಿನವನ್ನು ನೋಡಿ ಆ ದಿನಕ್ಕೆ ಇಲ್ಲಿ ಚಾರಣಕ್ಕೆ ಬರುವಂಥ ಭಕ್ತಾದಿಗಳು ಮತ್ತು ನಮ್ಮ ಸುಬ್ರಹ್ಮಣ್ಯ ಸುತ್ತಮುತ್ತಲಿನ ಭಕ್ತಾದಿಗಳು ಹಾಗೂ ಅರ್ಚಕರು ಎಲ್ಲರೂ ಬಂದು ತುಂಬ ವಿಜೃಂಭಣೆಯಿಂದ ಪಾದುಕೆಗಳ ಪೂಜೆ ಕುಮಾರಸ್ವಾಮಿಗೆ ಪೂಜೆಯನ್ನು ಅರ್ಪಿಸ್ತಾರೆ ಅಂತಲೇ ಹೇಳ್ಬೋದು. ಈ ಹಿಂದೆ ಅರ್ಚಕರೇ ಸ್ವತಃ ಪರ್ವತದಲ್ಲಿ ಪೂಜೆಗೆ ವ್ಯವಸ್ಥೆ ಮಾಡಿಟ್ಟಿದ್ರು. ಆದರೆ ನಂತರ ಈ ದೇಗುಲದ ಆಡಳಿತ ಮಂಡಳಿ ಕುಮಾರ ಯಾತ್ರೆ ಎಂದು ನಾಮಕರಣ ಮಾಡಿ ಇಲ್ಲಿ ಧಾರ್ಮಿಕ ಕಾರ್ಯಗಳನ್ನು ನೆರವೇರಿಸಲು ಆರಂಭಿಸಿತು ಅಂತಲೇ ಹೇಳ್ಬೋದು. ಮುಂಚಿತವಾಗಿ ಎಲ್ಲ ಇಲ್ಲಿ ಅರ್ಚಕರು ಬಂದು ಅವರ ಸ್ವಂತ ಒಂದು ಪೂಜೆಯನ್ನು ಇಲ್ಲಿ ನೆರವೇರಿಸ್ತಿದ್ರು. ಈಗ ದೇವಸ್ಥಾನದ ಆಡಳಿತ ವಿಭಾಗ ಇಲ್ಲಿ ಪೂಜೆಗೆ ವ್ಯವಸ್ಥೆ ಮಾಡಿಕೊಡುತ್ತೆ. ತುಂಬ ಜನ ಚಾರಣಕ್ಕೆ ಅಂತ ಬರ್ತಾರೆ, ಅಂದರೆ ಟ್ರಕ್ಕಿಂಗಿಗೆ ಅಂತ ಬರೋ ಜನ ಇಲ್ಲಿಯ ನಿಸರ್ಗ ಇಲ್ಲಿನ ಬೆಟ್ಟ ಇದೆಲ್ಲ ನೋಡಿ ಮನಸೋಲದವರೇ ಯಾರಿಲ್ಲ ಅಂತಲೇ ಹೇಳ್ಬೋದು. ತುಂಬ ಲಕ್ಷಾಂತರ ಜನ ಇಲ್ಲಿಗೆ ಬಂದು ತಮ್ಮ ಭಕ್ತಿಯಿಂದ ನೋಡಿ ಇಲ್ಲಿ ಆರೋಗ್ಯಕ್ಕಾಗಿ ಬರ್ತಾರೆ ಮತ್ತು ದೇಹ ಶುದ್ಧಿಗಾಗಿ ದೇಹದ ಒಂದು ಬಲಕ್ಕಾಗಿ ಇಲ್ಲಿ ಬಂದು ದೇವರಲ್ಲಿ ಬೇಡ್ಕೋತಾರೆ ಅಂತಲೇ ಹೇಳ್ಬೋದು. ನೋಡಿ ಶುದ್ಧ ಷಷ್ಠಿ ಎಂದು ಬ್ರಹ್ಮರಥೋತ್ಸವ ನೀಡಿದರೆ ಬಹುಳ ಷಷ್ಠಿ ಎಂದು ಕುಮಾರ ಪರ್ವತದಲ್ಲಿ ಸ್ವಾಮಿಗೆ ಪೂಜೆ ನಡೀತದೆ ಅಂತ ಹೇಳ್ತಾರೆ. ಕುಕ್ಕೆ ಕ್ಷೇತ್ರಕ್ಕೆ ಮತ್ತು ಕುಮಾರ ಪರ್ವತಕ್ಕೆ ಅವಿನಾಭಾವ ಸಂಬಂಧವಿದೆ. ನೋಡಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡುಬರುತ್ತೆ ಈ ಸಮಸ್ಯೆ ಯಾವುದೇ ಇರಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಿಸಿದಂತಹ ಪ್ರತಿಯೊಂದು ವಿಚಾರಗಳು ಅಷ್ಟಮಂಗಲ ಪ್ರಶ್ನೆ ಈ ಆಧಾರದಲ್ಲಿ ಇದೆ ಅಂತ ನಮಗೆ
ಪುರೋಹಿತರು ಹೇಳ್ತಾರೆ. ಆದ್ದರಿಂದ ತಲತಲಾಂತರದಿಂದ ನಡೆದು ಬಂದ ಸಂಪ್ರದಾಯವನ್ನು ಪಾಲಿಸುತ್ತಿದ್ದೇವೆ. ಬಹುಳ ಷಷ್ಠಿಯಂತೂ ಕುಮಾರ ಪರ್ವತಕ್ಕೆ ತೆರಳಿ ಅಲ್ಲಿನ ಕುಮಾರ ಪದಕ್ಕೆ ಪೂಜೆ ನೆರವೇರಿಸಿ ಅಭಿಷೇಕ ಅರ್ಚನೆಯನ್ನು ನಾವು ಪ್ರತಿ ವರ್ಷ ಮಾಡ್ತೀವಿ ಅಂತ ಇಲ್ಲಿನ ಅರ್ಚಕರು ಹೇಳ್ತಾರೆ. ಮತ್ತು ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ ಇಲ್ಲಿ ಪ್ರೀತಿಯಿಂದ ಭಕ್ತಿಯಿಂದ ಕುಮಾರಸ್ವಾಮಿಗೆ ತಮ್ಮ ಪೂಜೆಯನ್ನು ಇಲ್ಲಿ ಸಲ್ಲಿಸ್ತಾರೆ ಅಂತಲೇ ಹೇಳ್ಬೋದು. ಹೌದು, ಈ ಕುಮಾರ ಪರ್ವತದ ಒಂದು ಸುಂದರ ನೋಟ ಇಲ್ಲಿ ನಿಂತು ನೋಡಿದರೆ ಇಡೀ ಸುತ್ತಲಿನ ಸುಬ್ರಹ್ಮಣ್ಯ, ಸಕಲೇಶ್ಪುರ ಮತ್ತು ಸೋಮಾರ್ಪೇಟೆ ಹೀಗೆ ಹಲವಾರು ಜಿಲ್ಲೆಗಳ ದರ್ಶನ ನಮಗೆ ಇಲ್ಲಿ ಆಗ್ತದೆ. ಅಷ್ಟು ಅದ್ಭುತವಾದಂತಹ ಈ ಚಾರಣಕ್ಕೆ ಎಲ್ಲ ಕಡೆಯಿಂದ, ಅಂದರೆ ಇಡೀ ಕರ್ನಾಟಕ ಅಲ್ಲ, ಇಡೀ ಇಂಡಿಯಾದಲ್ಲಿ ನೋಡಿ ಫಾರಿನರ್ಸು ಕೂಡ ಇಲ್ಲಿ ಚಾರಣಕ್ಕೆ ಅಂತ ಬರ್ತಾರೆ, ಟ್ರಕ್ಕಿಂಗಿಗೆ ಅಂತ ಬಂದು ಇಲ್ಲಿನ ಸೌಂದರ್ಯ ಸೊಬಗನ್ನು ಹಾಗೂ ಈ ಕುಮಾರಸ್ವಾಮಿಯ ಈ ಸ್ಥಳವನ್ನು ನೋಡಿ ಧನ್ಯರಾಗ್ತಾರೆ. ತುಂಬ ಇಷ್ಟಪಟ್ಟು ಪ್ರತಿಯೊಬ್ಬರು ಇಲ್ಲಿಗೆ ಬರ್ತಾರೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಇಲ್ಲಿನ ಪರಿಸರನ ಹಾಳು ಮಾಡದೆ ಎಲ್ಲನೂ ಉಳಿಸ್ಕೊಂಡು ಮುಂದಿನ ಪೀಳಿಗೆಗೆ ನಾವು ನಮ್ಮ ಕಥೆಯನ್ನು, ನಮ್ಮ ಕುಮಾರಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿಯ ಕಥೆಯನ್ನು ಹಾಗೂ ಇಲ್ಲಿನ ಪರಿಸರದ ಒಂದು ಸಾರಾಂಶವನ್ನು ಮುಂದಿನ ಪೀಳಿಗೆಗೂ ಕೂಡ ನಾವು ತಿಳಿಸಿ ಹೇಳಬೇಕು. ರಾಕ್ಷಸನಾದ ತಾರಕಾಸುರನನ್ನು ಸಂಹಾರ ಮಾಡಿ ವಾಸುಕಿಯನ್ನು, ಅಂದರೆ ನಾಗಗಳ ರಾಜನಾದ ವಾಸುಕಿಯನ್ನು ರಕ್ಷಣೆ ಮಾಡಿ ಎಲ್ಲ ನಾಗಗಳಿಗೆ ಅಭಯ ವಸ್ತ್ರವನ್ನು ನೀಡಿ ಷಣ್ಮುಖ ಸ್ವಾಮಿ ಇಲ್ಲಿ ಅವರೊಟ್ಟಿಗೆ ಆಶ್ರಯದಾತನಾಗಿ ನೆಲೆಸಿದ್ದಾರೆ ಅನ್ನೋ ಪ್ರತೀತಿನೂ ಇದೆ. ನೋಡಿ, ಈ ಕುಮಾರ ಪರ್ವತ ಬೆಟ್ಟದಲ್ಲಿ ವಾಸುಕಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಜೊತೆಯಾಗಿ ಇಲ್ಲಿ ನೆಲೆಸಿದ್ರು. ಅವರ ಆಶ್ರಯದಲ್ಲಿ, ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಆಶ್ರಯದಲ್ಲಿ ವಾಸುಕಿ ಮತ್ತು ನಾಗಗಳು ಇಲ್ಲಿ ವಾಸವಾಗಿದ್ದು ಅನ್ನೋ ಪ್ರತೀತಿನೂ ಇದೆ. ಏನೇ ಇದ್ದರೂ ಎಲ್ಲ ಸರ್ಪದೋಷಗಳ ನಿವಾರಣೆಗಾಗಿ ನಾವು ಸ್ವಾಮಿಯನ್ನು ನೆನೆಯುತ್ತಾ ಕುಮಾರ ಪರ್ವತಕ್ಕೆ ಒಮ್ಮೆ ಆದರೂ ಬಂದು ಭಕ್ತಿಯಿಂದ ಸ್ವಾಮಿಗಳ ಸೇವೆಯನ್ನು ಮಾಡೋಣ ಅಂತ ಹೇಳ್ತಾ, ಹೌದು, ಈ ಸಣ್ಣ ಸೇವೆಯಿಂದ ನಮ್ಮ ಪಾಪಗಳು ಪರಿಹಾರ ಆಗಲಿ, ನಾಗದೋಷಗಳು ಪರಿಹಾರ ಆಗಲಿ, ಮನೆಯಲ್ಲಿ ಶಾಂತಿ ನೆಮ್ಮದಿ ದೊರಕಲಿ ಅಂತ ಕೇಳ್ಕೊತಾ ನನಗೆ ತಿಳಿದಷ್ಟು ವಿಷಯವನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇಂಥ ಸುಂದರ ನಿಸರ್ಗದ ಜೊತೆಗೆ ಪ್ರತಿಯೊಬ್ಬರು ಪ್ರಯಾಣಿಸುತ್ತಾ ಮತ್ತೊಮ್ಮೆ ಬನ್ನಿ ಕುಮಾರ ಪರ್ವತಕ್ಕೆ, ಮತ್ತೊಮ್ಮೆ ಬನ್ನಿ ಸುಬ್ರಹ್ಮಣ್ಯಕ್ಕೆ ಅಂತ ಹೇಳ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ದೀರಿ, ಪ್ರತಿಯೊಬ್ಬರು ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಫಾಲೋ ಮಾಡಿ. ಖಂಡಿತ ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಿಸಿದಂತಹ ಆದಷ್ಟು ಅಪ್ಡೇಟ್ಸ್ಗಳನ್ನ ನಾನು ನಿಮಗೆ ನೀಡ್ತಾ ಬರ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್.